ಹರೇ ರಾಮ್. ಇವತ್ತು ರುದ್ರಾಕ್ಷಿಯ ಧಾರಣೆಯಿಂದ ಯಾವೆಲ್ಲ ಲಾಭಗಳಿದೆ, ರುದ್ರಾಕ್ಷಿ ಹೇಗೆ ಬಂತು ಹಾಗೂ ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ರುದ್ರಾಕ್ಷಿ ಶಿವನ ಅಂಶ ಅಂತಲೇ ಹೇಳಲಾಗುವ ರುದ್ರಾಕ್ಷಿ ಅಸಾಧಾರಣ ಮಹತ್ವವನ್ನು ಹೊಂದಿದೆ. ಸತೀದೇವಿ ದೇಹತ್ಯಾಗದ ನಂತರ ಶಿವನು ಸಿಟ್ಟಾಗಿ ರುದ್ರನರ್ತನ ಮಾಡುವಾಗ ಶಿವನ ಕಣ್ಣಿನಿಂದ ಬಂದಂತಹ ಕಣ್ಣೀರು ಹಲವು ಕಡೆ ಬಿದ್ದು ಅದು ರುದ್ರಾಕ್ಷಿಯಾಯಿತು ಅನ್ನುವಂತಹ ನಂಬಿಕೆ ಇದೆ. ಇಂತಹ ಪವಿತ್ರ ರುದ್ರಾಕ್ಷಿ ಧಾರಣೆಯಿಂದ ಅನೇಕ ಪ್ರಯೋಜನಗಳಿವೆ. ರುದ್ರಾಕ್ಷಿಯನ್ನು ಧರಿಸಿದ ವ್ಯಕ್ತಿ ತನ್ನ ಜನ್ಮಗಳ ಎಲ್ಲ ದೋಷಗಳಿಂದ ಮುಕ್ತನಾಗುವ ಭಾಗ್ಯ ಪಡಿತಾನೆ ಅನ್ನುವಂಥ ನಂಬಿಕೆ ಕೂಡ ಇದೆ. ರುದ್ರಾಕ್ಷಿ ಧರಿಸುವವರನ್ನ ಶಿವನು ಕಾಪಾಡ್ತಾನೆ ಮತ್ತು ಅವರ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ದೂರ ಮಾಡ್ತಾನೆ. ಹಾಗೂ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ಅಶುಭ ಯೋಗ ಅಥವಾ ದೋಷ ಹೊಂದಿದ್ರೆ ರುದ್ರಾಕ್ಷಿಯನ್ನು ಧರಿಸುವ ಮೂಲಕ ಆ ದುಷ್ಪರಿಣಾಮಗಳನ್ನು ತೊಡೆದು ಹಾಕಬಹುದು. ಜನಸಾಮಾನ್ಯರು ಹಾಗೂ ಧಾರ್ಮಿಕ ವ್ಯಕ್ತಿಗಳು ಈ ರುದ್ರಾಕ್ಷಿ ಮಾಲೆಯನ್ನು ಧರಿಸ್ತಾರೆ. ರುದ್ರಾಕ್ಷಿ ಮಾಲೆಯನ್ನು ಧರಿಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಶಿವನ ಕೃಪೆಗೆ ಪಾತ್ರರಾಗ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗೆ ಜಪ ಮಾಡುವಾಗ ರುದ್ರಾಕ್ಷಿ ಮಾಲೆಯನ್ನು ಒಂದು ಲೆಕ್ಕ ಮಾಡಲಿಕ್ಕೆ ಬೇಕಾಗುವಂತಹ ಮಣಿಯಾಗಿ ಕೂಡ ಬಳಸ್ತಾರೆ. ಅಷ್ಟೇ ಅಲ್ಲದೆ ಲೆಕ್ಕಾಚಾರ ಮಾಡಲು ಮಣಿಗಳು ಬೇಕು ಅನ್ನುವಂತಹ ಕಾರಣ ಒಂದಾದರೆ ಅದರ ಧಾರ್ಮಿಕ ಮಹತ್ವ ಕೂಡ ಮತ್ತೊಂದು ಕಾರಣ. ಪುರಾಣದ ಕಥೆಯ ಪ್ರಕಾರ ತ್ರಿಪುರಾಸುರ ಎನ್ನುವಂತಹ ರಾಕ್ಷಸನನ್ನು ಕೊಲ್ಲಲು ಶಿವನು ಅತ್ಯಂತ ಪ್ರಖರವಾದ ಅಸ್ತ್ರವನ್ನು ಉಪಯೋಗಿಸ್ತಾರೆ. ಅದರ ಪ್ರಭೆಗೆ ಶಿವನ ಕಣ್ಣಿನಿಂದ ನೀರು ಹರಿಯೋದಕ್ಕೆ ಶುರುವಾಗುತ್ತೆ. ಈ ನೀರು ಭೂಮಿ ಮೇಲೆ ಎಲ್ಲೆಲ್ಲೆಲ್ಲ ಬೀಳತ್ತೋ ಆ ಒಂದು ಸ್ಥಳದಲ್ಲೆಲ್ಲ ಗಿಡಗಳು ಹುಟ್ಟುತ್ತೆ. ಆ ಗಿಡಗಳು ಮರಗಳಾಗಿ ಬೆಳೆದು ಆ ಮರಗಳಲ್ಲಿ ಬಂದಂತಹ ಫಲಗಳೇ ರುದ್ರಾಕ್ಷಿ ಅಂತ ಹೇಳ್ತಾರೆ. ರುದ್ರಾಕ್ಷಿಯ ವ್ಯಾಪಕ ಬಳಕೆಗೆ ಅದರಲ್ಲಿರುವಂತಹ ವೈಜ್ಞಾನಿಕ ಗುಣವೂ ಕೂಡ ಕಾರಣ. ರುದ್ರಾಕ್ಷಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಹಾಗೂ ಪ್ಯಾರೋಮ್ಯಾಗ್ನೆಟಿಕ್ ಗುಣಗಳಿದ್ದು ಅವು ಮೆದುಳಿನ ಮೇಲೆ ಪ್ರಭಾವ ಬೀರಿ ಮನಸ್ಸನ್ನ ಶಾಂತವಾಗಿಸುತ್ತವಂತೆ. ರುದ್ರಾಕ್ಷಿಯಿಂದ ಹೊರಟ ಬಯೋ ಎಲೆಕ್ಟ್ರಿಕ್ ಸಿಗ್ನಲ್ಗಳು ಮೆದುಳನ್ನು ಉದ್ದೀಪಿಸಿ ನರವ್ಯೂಹವನ್ನು ಚುರುಕುಗೊಳಿಸುತ್ತದೆ ಅಂತೆ. ಅದರಿಂದಾಗಿ ರಕ್ತದೊತ್ತಡ, ಖಿನ್ನತೆ, ಏಕಾಗ್ರತೆಯ ಕೊರತೆ, ಆತಂಕ ಮುಂತಾದ ಸಮಸ್ಯೆಗಳು ನಿವಾರಣೆಯಾಗುತ್ತೆ. BP ಸಮಸ್ಯೆ ಇರೋರು ರುದ್ರಾಕ್ಷಿ ಮಾಲೆಯನ್ನು ಧರಿಸೋದು ಬಹಳ ಒಳ್ಳೆಯದು. ನಿಮ್ಮ ದೇಹದ ಉಷ್ಣಾಂಶವನ್ನು ಹತೋಟಿಯಲ್ಲಿಡಲು ಸಹಾಯ ಮಾಡುತ್ತೆ. ರುದ್ರಾಕ್ಷಿ ಮಾಲೆಯಲ್ಲಿ ಓಂ ಜಪ ಮಾಡೋದು ಬಹಳ ಒಳ್ಳೆಯದು. ಈ ರುದ್ರಾಕ್ಷಿ ಮಾಲೆ ಶಿವನಿಗೆ ಬಹಳ ಪ್ರಿಯವಾದ್ದು. ಈ ಮಾಲೆಯನ್ನು ಕೈಯಲ್ಲಿ ಹಿಡಿದು ಜಪಿಸೋದ್ರಿಂದ ನಾವು ಸಹ ಶಿವನ ಒಲುಮೆಗೆ ಪಾತ್ರರಾಗ್ತೇವೆ ಅನ್ನೋದು ಶಿವನ ಭಕ್ತರ ನಂಬಿಕೆ. ರುದ್ರಾಕ್ಷಿಯ ಒಂದು ಮಹತ್ವ ಏನು, ಅದು ಹೇಗೆ ಬಂತು ಅಂತ ನೀವು ಇವಾಗ ತಿಳ್ಕೊಂಡ್ರಿ. ಹಾಗೆ ರುದ್ರಾಕ್ಷಿ ಹಲವಾರು ಮುಖಗಳನ್ನು ಹೊಂದಿದೆ. ಆ ಒಂದು ಪ್ರತಿಯೊಂದು ಮುಖಕ್ಕೂ ಅಂದರೆ ಏಕಮುಖ, ದ್ವಿಮುಖ, ಈ ರೀತಿ ನಂತರ ಎಷ್ಟು ಮುಖಗಳಿದೆ, ಅದರ ಮಹತ್ವ ಏನು, ಅದನ್ನು ಉಪಯೋಗಿಸೋದ್ರಿಂದ ಯಾವೆಲ್ಲ ಲಾಭಗಳನ್ನು ಹೊಂದಬಹುದು ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ, ನೋಡೋಣ. 1ರಿಂದ 12 ಮುಖದ ರುದ್ರಾಕ್ಷಿ ಧರಿಸೋದರ ಪ್ರಯೋಜನ ಏನು ಅಂತ ನೋಡೋಣ. ಏಕಮುಖಿ ರುದ್ರಾಕ್ಷಿ, ಇದನ್ನು ಗೌರಿಶಂಕರ ರುದ್ರಾಕ್ಷಿ ಎಂದು ಕರೀತಾರೆ. ಇದು ಪರಿಪೂರ್ಣತೆ ಮತ್ತು ಶ್ರೇಷ್ಠತೆಯ ಸಂಕೇತವೆನ್ನುವ ನಂಬಿಕೆ ಇದೆ. ಇದು ಧ್ಯಾನ, ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. 2 ಮುಖಿ ರುದ್ರಾಕ್ಷಿ, ಇದು ಆರ್ಥಿಕ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. 3 ಮುಖಿ ರುದ್ರಾಕ್ಷಿ, ಇದನ್ನು ಅಗ್ನಿ ರುದ್ರಾಕ್ಷಿ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ದೈಹಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣಪಡಿಸಲು ಬಳಸಲಾಗುತ್ತದೆ. 4 ಮುಖಿ ರುದ್ರಾಕ್ಷಿ, ಜ್ಞಾನ, ಸಮೃದ್ಧಿ, ಧರ್ಮ ಮತ್ತು ಮೋಕ್ಷವನ್ನು ಪಡೆಯಲು ಇದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಪಂಚಮುಖಿ ಅಥವಾ 5 ಮುಖಿ ರುದ್ರಾಕ್ಷಿ, ಇದನ್ನು ಕಾಲಾಗ್ನಿ ರುದ್ರಾಕ್ಷಿ ಎಂದು ಕರೀತಾರೆ ಮತ್ತು ಇದನ್ನು ಧರಿಸುವುದು ಶತ್ರುಗಳಿಂದ ರಕ್ಷಣೆ ಪಡೆಯಲು ಸಹಾಯ ಮಾಡುತ್ತದೆ. 6 ಮುಖಿ ರುದ್ರಾಕ್ಷಿ, ಶ್ರೀಮಂತಿಕೆಯ ಜೀವನವನ್ನು ಮತ್ತು ಸಂತೋಷದ ಕುಟುಂಬವನ್ನು ಪಡೆಯಲು ಇದನ್ನು ಧರಿಸಲಾಗುತ್ತದೆ. 7 ಮುಖಿ ರುದ್ರಾಕ್ಷಿ, ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಲು ಇದನ್ನು ಧರಿಸಲಾಗುತ್ತದೆ. 8 ಮುಖಿ ರುದ್ರಾಕ್ಷಿ, ಅಷ್ಟಮುಖಿ ರುದ್ರಾಕ್ಷಿ, ಇದನ್ನು ಸಂಪತ್ತು, ಸಮೃದ್ಧಿ ಮತ್ತು ಐಶ್ವರ್ಯಕ್ಕಾಗಿ ಧರಿಸಲಾಗುತ್ತದೆ. 9 ಮುಖಿ ರುದ್ರಾಕ್ಷಿ, ಕಲಿಕೆ, ಬುದ್ಧಿವಂತಿಕೆ ಮತ್ತು ಧರ್ಮವನ್ನು ಪಾಲಿಸಲು ಇದನ್ನು ಧರಿಸುವುದು ಸೂಕ್ತ.
ಹಾಗೆ 10 ಮುಖಿ ರುದ್ರಾಕ್ಷಿ ಇದು ಶಾಂತತೆ ಮತ್ತು ಸಮತೋಲನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ನಾಯಕತ್ವದ ಶಕ್ತಿಯನ್ನು ನೀಡುತ್ತದೆ. 11 ಮುಖಿ ರುದ್ರಾಕ್ಷಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ನಂಬಿಕೆಗಾಗಿ ಇದನ್ನು ಧರಿಸಲಾಗುತ್ತದೆ. 12 ಮುಖಿ ರುದ್ರಾಕ್ಷಿ ಇದು ಸಂಪತ್ತು, ಸಮೃದ್ಧಿ ಮತ್ತು ಆರೋಗ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಮುಂದಿನ ವಿಡಿಯೋನಲ್ಲಿ ಯಾವ ರಾಶಿ ನಕ್ಷತ್ರದವರು ಯಾವ ಮುಖದ ರುದ್ರಾಕ್ಷಿಯನ್ನು ಉಪಯೋಗಿಸಬೇಕು, ಹಾಗೆ ಪ್ರತಿಯೊಬ್ಬರೂ ಉಪಯೋಗಿಸಬಹುದಾದ ರುದ್ರಾಕ್ಷಿ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.